5,000 ಬಾಡಿಗೆ ಕೊಡ್ತಾಯಿದ್ರು. ಯಾಕೆ ಖಾಲಿ ಮಾಡಿಸ್ದೆ ಮುಂದೆ ನೋಡಿ, ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪುಟ್ಟ ಅರಮನೆದ್ದು ಮೇಲ್ಗಡೆ ರೂಮ್ ಇರೋದು ತೋರಿಸಿ ಅಂತ ಹೇಳ್ತಾ ಇದ್ರಿ. ಬನ್ನಿ ಇವಾಗ ಮೇಲೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಅರಮನೆ ವಿಡಿಯೋ ನೋಡಿದ್ರಿ, 13-18 ಇರೋದು. ಮಾಡಿ ಮೇಲೆ 2 ರೂಮ್ ಇತ್ತು ಅಂತ ಹೇಳಿದ್ದೆ. ಎಲ್ಲರೂ ಕೇಳ್ತಾಯಿದ್ರಿ ಮಾಡಿ ಮೇಲೆ ತೋರಿಸಿ ಅಂತ, ತುಂಬ ಜನ ಕೇಳಿದ್ರಿ. ಏನು ಅಂದರೆ ಬಾಡಿಗೆ ಕೊಟ್ಟಿದ್ದೆ. ಬಾಡಿಗೆಗೆ ಇರಬೇಕಾದ್ರೆ ನಾವು ಹೋಗಿ ವಿಡಿಯೋ ಮಾಡೋದು ಚೆನ್ನಾಗಿರಲಿಲ್ಲ. 2 ರೂಮ್ ಇದೆ, ಆ ಕಡೆ 1 ರೂಮ್, ಈ ಕಡೆ 1 ರೂಮು. 1 ರೂಮ್ ಖಾಲಿ ಮಾಡಿಸ್ದೆ. ಯಾಕೆ ಅಂತ ಅಂದರೆ ನನ್ನದು ಪ್ರಾಡಕ್ಟ್ ಜಾಸ್ತಿ ನಂದು ಸೇಲ್ ಆಗ್ತಾಯಿದೆ. ಬೇರೆ ಎಲ್ಲ ಅಂಗಡಿ ತೊಗೊಳ್ಳೋಣ ಅಂದ್ಕೊಂಡೆ. ಅಂಗಡಿ ತೊಗೊಂಡ್ರೆ ಏನಾಗುತ್ತೆ, ಅಲ್ಲಿ ವಾಸ್ತು ಸರಿ ಇರಲ್ಲ, ಹಾಗೆ ಹೀಗೆ ಅಂತೇಳಿ ನಮ್ಮ ಅಕ್ಕಪಕ್ಕ ಜನ ಎಲ್ಲ ತುಂಬ ಜನ ಹೇಳಿದ್ರು. ಹಾಗಾಗಿ ನನಗೆ ಮನೆಯಲ್ಲಿ ನನಗೆ ತುಂಬ ಇಕ್ಕಟ್ಟಾಗ್ತಿದೆ, ನನಗೆ ಸಾಕಾಗ್ತಾನೇ ಇಲ್ಲ. ತೋರಿಸ್ತೀನಿ ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದೀನಿ, ಇಲ್ಲೆಲ್ಲ ಮೂಟೆಗಳು ಇಟ್ಟಿದ್ದೀನಿ. ಇದೆಲ್ಲ ಸ್ಟಾಕ್ ಇಟ್ಟಿರೋದು ನಾನು 2 ದಿವಸಕ್ಕೊಂದು ಸರಿ ರೆಡಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇಲ್ಲೆಲ್ಲ ಮೂಟೆಗಳು ಜೋಡಿಸಿದ್ದೀನಿ ನೋಡಿ. ಇಲ್ಲಿ ಅಡುಗೆ ಮನೆಯಲ್ಲೂ ಎಲ್ಲ ಮೂಟೆಗಳು ಜೋಡಿಸಿಟ್ಟಿದ್ದೀನಿ ನೋಡಿ. ಹೀಗೆ ಇರೋದ್ರಿಂದ ನನಗೆ ಸಾಕಾಗ್ತಾ ಇಲ್ಲ. ನನಗೆ ಅಡುಗೆ ಮನೆ ನೋಡಿ, ಯಾರೋ ಮದುವೆಗೆ ನನ್ನ ಫ್ರೆಂಡ್ ಒಬ್ಬರು ಮಗಳು ಮದುವೆ ಕರೆಯೋದಕ್ಕೆ ಬರ್ತೀನಿ ಅಂದರು. ಅದಕ್ಕೆ ಸ್ವೀಟು, ಖಾರ, ಕುಂಕುಮಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ನನಗೆ ಸಾಕಾಗ್ತಾ ಇಲ್ಲ. ಮೇಲೆ ಖಾಲಿ ಮಾಡಿಸ್ದೆ. 1 ರೂಮು, 1 ರೂಮ್ ಹುಡುಗ ನನ್ನ ಮಗ ಅಂತ ಹೇಳ್ಬೋದು. 14 ವರ್ಷದಿಂದ ನನ್ನ ಜೊತೇಲಿದ್ದಾನೆ. ಅದೇ ರೂಮಲ್ಲಿ ಒಬ್ಬನೇ 1 ರೂಮಲ್ಲಿದ್ದಾನೆ. ಅವನಿಲ್ಲ, ಬೀಗ ಹಾಕ್ಕೊಂಡೋಗಿದ್ದಾನೆ. ಇನ್ನೊಂದು ರೂಮ್ ಖಾಲಿ ಆಯಿತು. ಆ ರೂಮ್ ತೋರಿಸ್ತೀನಿ. ನಂದು ಹೋಮ್ ಟೂರು ವೀಡಿಯೋ ನೋಡಿದ್ದೀರಾ. ಈಗೊಂದು ಹೋಮ್ ಟೂರು ನಂದು ಸಣ್ಣದು. ಇನ್ನು ಪ್ರಾಡಕ್ಟ್ನ ಅಲ್ಲಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಬಾಡಿಗೆ ಕೇಳ್ತಾ ಇದ್ದಾರೆ, ಕೊಡಿ ಅಂತೇಳಿ. ನೋಡಿ ನೋಡಿ, ಈಗ ಇದು ಮನೆ. ಹೀಗೆ ಮೆಟ್ಲು ತುಂಬ ಚಿಕ್ಕದಿದೆ. ಯಾಕಂದರೆ ಇದು ತುಂಬ ಚಿಕ್ಕ ಸೈಟ್ ಇರೋದು, 13-18 ನೋಡಿ. ಈ ಥರ ಇದೆ ಮೇಲೆ. ಆ ರೂಮಲ್ಲಿ ಆ ಹುಡುಗ ಇದ್ದಾನೆ. ಆ ಕಡೆ ಬಚ್ಚಲು ಟಾಯ್ಲೆಟ್ ಇದೆ. ಇದು ಖಾಲಿ ಆಗಿತ್ತು, ತೋರಿಸ್ತೀನಿ. ಆ ರೂಮ್, ಈ ರೂಮ್ಗೂ ಮಧ್ಯ ಒಂದು ಗೋಡೆ ಬಾಗಿಲಿದೆ. ಫುಲ್ಲು ಒಂದು ಫ್ಯಾಮಿಲಿ ಇರ್ಬೋದು ನೋಡಿ. ಹೀಗಿದೆ, ಅವರು ಖಾಲಿ ಮಾಡಿದ್ರು. ಆ ಕಡೆ ರೂಮ್ಗೂ ಈ ಕಡೆ ರೂಮ್ಗೂ ಬಾಗಿಲಿದೆ. ನಾನು ಅಲ್ಲಿ ಅಡ್ಡ ಮಿಷಿನೆಲ್ಲ ಇಟ್ಟಿದ್ದೀನಿ. ಪೇಂಟ್ ಹೊಡಿಸ್ತಾ ಇದ್ದೀನಿ ಇವತ್ತು. ಎಲ್ಲ ಗಲೀಜಾಗೋಗಿದೆ ನೋಡಿ. ಫ್ಯಾನು ಎಲ್ಲ ಇದೆ, ಏನೂ ತೊಂದರೆ ಇಲ್ಲ. ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಅವರು ಗೋಡನ್ ಥರ ಮಾಡ್ಕೊಂಡಿದ್ರು ನೋಡಿ. ಇಷ್ಟಿದೆ. ಮೇಲೆ ಶೀಟು, ತುಂಬ ಸೆಕೆ ಆಗುತ್ತೆ. ಇದೊಂದು 2-3 ಐಟಮ್ ನನ್ನದೇ ಇತ್ತು. ಅವರು ಬಾಡಿಗೆಗಿದ್ರೂ ನನಗೆ ಜಾಗ ಇಲ್ಲ ಅಂತ ಇಲ್ಲೇ ಇಟ್ಟಿದ್ದೆ. ರೈಸ್ ಕುಕ್ಕರ್ ಇದೆ 2 ಮೇಲೆ, ಮತ್ತು ಗ್ರೈಂಡ್ರ್ ತೊಗೊಂಡಿದ್ದೆ. ಗ್ರೈಂಡ್ರು ಹಾಗೇ ಇದೆ ಇಲ್ಲಿ. ಅಲ್ಲೊಂದು ಸ್ಟವ್ ಇಟ್ಕೊಂಡಿದ್ದೀನಿ. ಆ ಸ್ಟವ್ ಕೆಟ್ಟೋಗಿದೆ. ಈಗ ರಿಪೇರಿ ಮಾಡಿಸ್ಬಿಟ್ಟು ಕೆಳಗೆ ಕೂತ್ಕೊಂಡು ಉರಿಯೋಣ ಅಂತ ಈ ಪೈಪ್ ಕಿತ್ತಾಕಿದ್ದಾರೆ. ಬೇರೆ ಪೈಪ್ ತರಬೇಕು ನೋಡಿ. ಈ ಥರ ಇಷ್ಟು ಇದೆ. 9x9 ಒಂದು ಅಡುಗೆ ಮನೆಯೂ ಆಗುತ್ತೆ, ಅಡುಗೆ ಮಾಡ್ಕೊಳ್ಬೋದು ನೋಡಿ. ಈ ಥರ ಇದೆ. ಇಲ್ಲಿ ಇದು ಹಾಲ್ ಥರ ಮಾಡ್ಕೊಳ್ಬೋದು, ಇದನ್ನು ರೂಮ್ ಥರ ಮಾಡ್ಕೊಳ್ಬೋದು. ಇದು ತೆಗಿಯೋಕ್ಕಾಗಲ್ಲ. ಆ ಕಡೆಯಿಂದ ನಾನು ಮಿಷಿನ್ ಇಟ್ಕೊಂಡಿದ್ದೀನಿ. ಆ ಹುಡುಗನ ರೂಮಲ್ಲೇ ಹೊಲಿಗೆ ಮಿಷಿನ್ ಇಟ್ಕೊಂಡಿದ್ದೀನಿ, ಜಾಗ ಇಲ್ಲ ಅಂಥೇಳಿ. ಅವನು ಒಬ್ಬನೇ ಅಂದರೆ ಅಡುಗೆ ಗಿಡಿಗೆ ಏನು ಮಾಡ್ಕೊಳ್ಳಲ್ಲ, ಮಲ್ಕೊಳ್ತಾನೆ ಅಷ್ಟೇ. ಈ ಕಡೆ ಬಾಗಿಲು ತೆಗೆದ್ರೆ ಹಿಂದ್ಗಡೆ ವಟಾರ ಬರುತ್ತೆ. ಇದು ನನ್ನ ಪುಟ್ಟ ಅರಮನೆ. ಇನ್ಮೇಲೆ ಪ್ರಾಡಕ್ಟ್ನ ಇಲ್ಲೇ ಶುರು ಮಾಡೋಣ ಅಂತ ಅಂದ್ಕೊಂಡು ಖಾಲಿ ಮಾಡಿಸ್ದೆ ನಾನು. ನೋಡಿದ್ರಲ್ಲ, ಚೆನ್ನಾಗಿದೆಯಾ ನನ್ನ ಪುಟ್ಟ ಅರಮನೆ ಅಂತ ಹೇಳಿ ನೋಡಿ. ಎಲ್ಲ ಏನಕ್ಕೂ ತೊಂದರೆ ಇಲ್ಲ, ಎಲ್ಲ ಅನುಕೂಲ ಇದೆ. ನೀರು ಬರುತ್ತೆ, ನೀರು ಬಿಡೋಕ್ಕಾಗಲ್ಲ, ಪೈಪ್ ಹೋಗಿದೆ, ನೀರು ಬರುತ್ತೆ ನೋಡಿ. ಸಣ್ಣದಾಗಿ ಬಿಡ್ತೀನಿ, ಯಾಕಂದರೆ ಯಾಕೆ ನೀರು ಬರ್ತಾ ಇಲ್ಲ ನೋಡಿ. ನೀರು ಬಿಟ್ಟೆ ಕೆಳಗೋರ್ಗೂ ಬಂತು. ಆ ಪೈಪ್ ತಂದು ಹಾಕಬೇಕು. ನೋಡಿದ್ರಲ್ಲ, ಇಷ್ಟು ನನ್ನ
ಇನ್ಮೇಲೆ ಇದೇ ನಮ್ಮದು ಪ್ರಾಡಕ್ಟ್ ಎಲ್ಲ ಇಲ್ಲೇ ಶುರು ಮಾಡೋಣ ಅಂತ. ತೊಳೆದ್ರೂ ಅಲ್ಲಿ ನೀರು ಹೋಗ್ಬಿಡುತ್ತೆ, ನೀಟಾಗಿ ತೊಳೆದ್ರೆ ಹೋಗುತ್ತೆ. ಇವತ್ತು ಪೇಂಟ್ ಮಾಡೋಕ್ಕೆ ಹೇಳಿದ್ದೀನಿ, ನಿನ್ನೆ ಮಂಗಳವಾರ ಇತ್ತು, ಹಾಗಾಗಿ ಇವತ್ತು ಪೇಂಟ್ ಮಾಡಿ ಅಂತ ಹೇಳಿದ್ದೀನಿ. ನೋಡಿದ್ರಲ್ಲ ನನ್ನ ಪುಟ್ಟು ಅರಮನೆ. ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ದಯವಿಟ್ಟು ಈ ವಿಡಿಯೋನ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನನಗೂ ಗೊತ್ತಾಗುತ್ತೆ ಅವಾಗ ಯಾವ ಊರಿಂದ ವೀಡಿಯೋ ನೋಡ್ತಾ ಇದ್ದೀರಾ ಅಂತ. ನನಗೂ ತುಂಬ ಖುಷಿ ಆಗುತ್ತೆ. ದಯವಿಟ್ಟು ಇದೊಂದು ಸಹಾಯ ಮಾಡಿ. ಮತ್ತು ಸಬ್ಸ್ಕ್ರೈಬರ್ ಮಾಡದೆ ವೀಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.